ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ 8x ಮೈನಸ್ 4y ಮೈನಸ್ 2x³ ಪ್ಲಸ್ x²y. ಸೊ ಪದಗಳನ್ನ ಗುಂಪು ಮಾಡುವ ಮೂಲಕ ನಾವೇನ್ ಮಾಡ್ಬೋದು, ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನ ಹುಡುಕ್ಬೋದು. ಸೊ 8x ಮೈನಸ್ 4y, ಸೊ ಒಂದು ಗುಂಪುಗಳನ್ನಾಗಿ ಮಾಡ್ಕೊಳ್ಳಿ. ಸೊ ಮೈನಸ್ 2x³ ಮೈನಸ್ x²y. ಓಕೆ, ಪ್ಲಸ್ ಮೈನಸ್ 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 ಪ್ಲಸ್ ಗೆ ಸಮನಾಯ್ತು. ಸೊ ಈಗ ಈ ಎರಡು ಪದದಲ್ಲಿರುವಂತಹ ಸಾಮಾನ್ಯ ಅಪವರ್ತನಗಳು. ಸೊ ಇಲ್ಲಿ 4 ಕಾಮನ್ ಆಗಿದೆ. ಸೊ 2x ಮೈನಸ್ y. ಸೊ ಇಲ್ಲಿ ಎರಡನೆಯ ಗುಂಪಿನಲ್ಲಿ ಮೈನಸ್ x². ಓಕೆ, ಸೊ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ, 2x ಮೈನಸ್ y. ಸೊ ಈಗ ಈ ಎರಡು ಪದದಲ್ಲಿ ಸಾಮಾನ್ಯವಾಗಿರುವಂತಹ ಪದ 2x ಮೈನಸ್ y. ಸೊ ಈಗ 2x ಮೈನಸ್ y ಹೊರಗಡೆ ಹೋದಾಗ ಉಳಿದಿರುವಂತದ್ದು 4 ಮೈನಸ್ x² ಆಯ್ತು. ಓಕೆ, ಸೊ 2x ಮೈನಸ್ y ಇಂಟು ನೋಡಿ 4 ಮೈನಸ್ x², 4 ಮೈನಸ್ x² ಅಲ್ವಾ. ಇದನ್ನ ನಾವು ಹೇಗ್ ಬರಿಬಹುದು, 2 ಹೋಲ್ ಸ್ಕ್ವೇರ್ ಮೈನಸ್ x ಹೋಲ್ ಸ್ಕ್ವೇರ್ ಅಂದ್ರೆ a² ಮೈನಸ್ b² ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಲ್ವಾ. ಸೊ ವ್ಯತ್ಯಾಸದ ಸೂತ್ರ. ಸೊ a² ಮೈನಸ್ b² ಏನ್ ಹೇಳಿ, ಈಕ್ವಲ್ ಟು a ಮೈನಸ್ b ಇಂಟು a ಪ್ಲಸ್ b ಆಗತ್ತೆ. ಸೊ ಇಲ್ಲಿ a ಅನ್ನೋದು 2, b ಅನ್ನೋದು x ಆಗತ್ತೆ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿ ಬರಿಬಹುದು, 2 ಮೈನಸ್ x ಇಂಟು 2 ಪ್ಲಸ್ x ಆಗತ್ತೆ. ಸೊ 4 ಮೈನಸ್ x² ಅನ್ನ ನಾವು a² ಮೈನಸ್ b² ರೂಪದಲ್ಲಿ ಬರೆದಾಗ 2 ಮೈನಸ್ x ಇಂಟು 2 ಪ್ಲಸ್ x ಆಗತ್ತೆ. ಸೊ ಹಾಗಾದ್ರೆ ಅಪವರ್ತಿಸಿದಾಗ ಸಿಗುವಂತಹದ್ದು 2x ಮೈನಸ್ y ಇಂಟು 2 ಮೈನಸ್ x ಇಂಟು 2 ಪ್ಲಸ್ x ಆಗಿದೆ. ಥ್ಯಾಂಕ್ ಯು.